ಇದೊಂದು ಹುಡುಕಾಟದ ಕತೆ. ಟ್ರೇಲರ್ ಒಂದು ಡೈಲಾಗ್ ಬರುತ್ತೆ, ನಮ್ಮ ವೇಣು ಬರೆದಿರೋ ಡೈಲಾಗು, ತುಂಬಾ ಅದ್ಭುತವಾದ ಡೈಲಾಗು. ಎಲ್ಲರೂ ದುಡ್ಡುಗೋಸ್ಕರ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ, ನಿನ್ ಖುಷಿಗೋಸ್ಕರ ಏನ್ ಮಾಡ್ತಿದ್ಯಾ ಅಂತ ಯಾರು ಕೇಳಲ್ಲ ಅಂತ. ಈ ಸಂದರ್ಭದಲ್ಲಿ ಆ ಡೈಲಾಗ್ ನನ್ನ ಲೈಫ್ ನಾನು ಕನೆಕ್ಟ್ ಮಾಡ್ಕೋತೀನಿ. ನನ್ನ ಖುಷಿಗೋಸ್ಕರ, ನನ್ನ ಪ್ಯಾಷನ್ಗೋಸ್ಕರ ಸಿನಿಮಾ ಮಾಡಿದೀನಿ. ಅಂದ್ರೆ ಸಿನಿಮಾಗೆ ಬಂದಿದ್ದೀನಿ ನಾನು. ಇಷ್ಟು ವರ್ಷಗಳ ಟಿವಿ ಜರ್ನಿ ನಂತರ ಸಿನಿಮಾ ಕನಸಾಗೆ ಉಳಿದಿರುತ್ತೆ ಒಬ್ಬ ನಿರ್ದೇಶಕನಿಗೆ. ನಾವೆಲ್ಲರೂ ಮನೆಯಿಂದ ಬ್ಯಾಗ್ ಇಟ್ಕೊಂಡು ಹೊರಟಾಗ ಸಿನಿಮಾ ಮಾಡುವಂತ ಹೊರಟಿರ್ತೀವಿ. ಟಿವಿ ಅವಕಾಶ, ಅನ್ನ ಮತ್ತು ನೆಲೆ ಎಲ್ಲವನ್ನೂ ಕೊಡ್ತು, ಕೀರ್ತಿ ಮತ್ತು ಕೆಲಸ ಕೊಡ್ತು, ಕಂಟಿನ್ಯೂಸ್ ವರ್ಕ್ ಮಾಡಿದ್ವಿ. ಸಿನಿಮಾ ಅನ್ನೋದು ಒಂದು ಕನಸು ಮತ್ತು ಒಂದು ಆಸೆ ಉಳಿಯುತ್ತೆ ಒಬ್ಬ ಮನುಷ್ಯನಿಗೆ, ಅದನ್ನ ಮಾಡ್ಲೇಬೇಕು ಅನ್ನೋ ಒಂದಿರುತ್ತೆ. ಆ ನಿಟ್ಟಲ್ಲಿ ಬಿಟ್ಕೊಂಡಿದ್ ಕತೆ ಎಲ್ಲೋ ನರಮನಿದು. ಸೊ ವೈಯಕ್ತಿಕವಾಗಿ ನಾನೊಬ್ಬ ತುಂಬಾ ತಿರುಗಾಡುವಂತ ವ್ಯಕ್ತಿ. ಕೆಲಸ ಇಲ್ಲಾಂದ್ರೆ ಎಲ್ಲಾದ್ರೂ ಅವಕಾಶ ಸಿಗುತ್ತೆ ಬೇರೆಯವ್ರಿಗೆ ಹೋಗೋದಕ್ಕೆ ಅಂತ ಕಾಯ್ತಾ ಇರ್ತೀನಿ. 300 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಮದ್ವೆ ಕರೆದ್ರು ಕೂಡ ಹೋಗಿ ಬರ್ತೀನಿ. ಯಾಕಂದ್ರೆ ನನಗೆ ಆ ಮದ್ವೆ ಅಷ್ಟು ಇಂಪಾರ್ಟೆಂಟ್, ಹೋಗಿ ಬರೋದು ಒಂದು ಜರ್ನಿ, ಆ ಟ್ರಾವೆಲ್ ತುಂಬಾ ಪ್ರೀತಿ ಮಾಡ್ತೀನಿ. ಆ ತರದ್ದು ವ್ಯಕ್ತಿತ್ವ ಇರೋದ್ರಿಂದ ಬಹುಶಃ ಆಮೇಲೆ ಜರ್ನಿ ಸಿನಿಮಾಗಳು ಗೆದ್ದಿರೋ ಉದಾಹರಣೆಗಳು ತುಂಬಾ ಇದೆ. ಅದಕ್ಕೆ ಒಂದಿಷ್ಟು ಸೈಂಟಿಫಿಕ್ ರೀಸನ್ ಇದೆ, ಆಮೇಲೆ ಒಂದಿಷ್ಟು ಕಾರಣಗಳಿದೆ ಯಾಕೆ ಗೆಲ್ಲುತ್ತೆ ಅಂತ. ಕನ್ನಡದ ಮಟ್ಟಿಗೆ ಜರ್ನಿ ಸಿನಿಮಾಗಳು ಕಡಿಮೆ, ಅಂದ್ರೆ ಚಾರ್ಲಿನೇ ಲೇಟೆಸ್ಟ್ ಎಕ್ಸಾಂಪಲ್ ನಮ್ಗೆ. ಆ ಕಾರಣಕ್ಕೆ ಈ ಝೋನ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಇದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಹೋಗಿದ್ದು. ಒಬ್ಬ ಹುಡುಗ, ಇವತ್ತಿನ ತಲೆಮಾರಿನ ಹುಡುಗ, ತನ್ನ ಇದಕ್ಕೆ ಅಪ್ಪ ಮತ್ತು ಮಗನ ಒಂದು ಕ್ಲಾಶ್, ಸಣ್ಣ ಒಂದು ಈ ಮೊಬೈಲು ಮತ್ತೆ ರೀಲ್ಸ್ ಮಾಡುವಂತ ಹುಡುಗ, ಅವನ ಬದುಕಲ್ಲಿ ಆದಂತಹ ಒಂದು ಘಟನೆ. ಅವನು ದೇಶ ಸುತ್ತ ಹೋಗಿದ್ದಾನೆ. ಯಾಕೆ ಹೋಗ್ತಾನೆ ಅನ್ನೋದು. ಇವತ್ತು ಪ್ರಯಾಗರಾಜಲ್ಲಿ ಕುಂಭಮೇಳ ನಡೀತಾ ಇದೆ. ಬಹಳಷ್ಟು ಜನ ನಮ್ಮ ಕನ್ನಡದ ಹುಡುಗರಲ್ಲಿ ಬೈಕಲ್ಲಿ ಹೋಗಿದ್ದಾರೆ, ಕಾರಲ್ಲಿ ಹೋಗಿದ್ದಾರೆ, ಟ್ರೈನಲ್ಲಿ ಹೋಗಿದ್ದಾರೆ. ಅಲ್ಲಿ ರೀಲ್ಗಳನ್ನ ಮಾಡಿ ಅಲ್ಲಿನೋ ತೋರಿಸಿ ಅದನ್ನ ದಾಖಲೆ ಮಾಡ್ಬೇಕನ್ನೋ ಒಂದು ಖುಷಿ, ಒಂದು ಅಡ್ವೆಂಚರ್ ಅವ್ರ ಮೈಂಡ್ ಅಲ್ಲಿ ಇದೆ. ಅಂತಹ ಎಲ್ಲಾ ಹುಡುಗರನ್ನ ನನ್ನ ಹೀರೋ ರಿಪ್ರೆಸೆಂಟ್ ಮಾಡ್ತಾನೆ. ಮೊಬೈಲ್ ಹಿಡ್ಕೊಂಡು ಯಾರು ವಿಡಿಯೋ ಮಾಡ್ತಾರೆ, ಅವರೆಲ್ಲರೂ ನನ್ನ ಹೀರೋ ತರದ ಕ್ಯಾರೆಕ್ಟರ್ಗಳು ಅಂತ ನಾನು ಅನ್ಕೊಂಡು ಈ ಕಥೆನ ಮಾಡಿದ್ದೀನಿ. ಅವರೆಲ್ಲರಿಗೂ ಕನೆಕ್ಟ್ ಆಗ್ಬೇಕು ಅನ್ನೋ ತರದ ಕಥೆನ ಮಾಡಿದ್ದೀನಿ ಇದನ್ನ. ಸೊ ಇಲ್ಲಿ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಯಾರ್ಯಾರು ಎದುರಿಗೆ ಸಿಗ್ತಾರೆ, ಎದುರಿಗೆ ಸಿಕ್ಕೋರಿಂದ ಇವನೇನ್ ಕಲಿತಾನೆ, ಇವರಿಂದ ಅವನೇನ್ ಕಲಿತಾನೆ, ಸರ್ಕಮ್ಸ್ಟಾನ್ಸಸ್ ಮತ್ತು ಆ ಇದುಗಳು ಇವನಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಅದು ಸಿನಿಮಾದ ಮುಖ್ಯಾಂಶ ಆಗುತ್ತೆ. ಬೆಂಗಳೂರಿನಿಂದ ಹಿಮಾಲಯದವರೆಗೂ ಕತೆ ಸಾಗುವಾಗ ಬಹಳಷ್ಟು ಪ್ರಾಂತ್ಯಗಳು, ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಡೆಲ್ಲಿ, ಆಗ್ರಾ, ಪಂಜಾಬ್, ಆಮೇಲೆ ಮನಾಲಿ, ರೋಹ್ಟಾಂಗ್ ಪಾಸು, ಆ ಸ್ಪಿಟಿ ವ್ಯಾಲಿ, ಅಲ್ಲಿ ತನಕ ಹೋಗುವಾಗ ಬರುವ ಬೇರೆ ಬೇರೆ ಭಾಷೆಯ, ಬೇರೆ ಬೇರೆ ಸಂಸ್ಕೃತಿಯ ಕೆಲವು ಪಾತ್ರಗಳು ಕತೆಗೆ ಹೇಗೆ ಸ್ಪಂದಿಸ್ತವೆ ಅನ್ನೋದು ಒಂದು ಆಡಿಯನ್ಸ್ ನೋಡ್ಬೋದಾದಂತಹ ಎಲಿಮೆಂಟ್ ಆಗಿರುತ್ತೆ ಈ ಕಥೆನಲ್ಲಿ. ಆಮೇಲೆ ತುಂಬಾ ಜನರಿಗೆ ಎಲ್ಲೋ ಟ್ರಾವೆಲ್ ಮಾಡ್ಬೇಕು, ಬೇರೆಯವ್ರಿಗೆ ಹೋಗ್ಬೇಕು ಅಂತ ತುಂಬಾ ಆಸೆಗಳಿರುತ್ತೆ, ಬೇರೆ ರಾಜ್ಯ ನೋಡ್ಬೇಕು ಅಂತ ಆಸೆ ಇರುತ್ತೆ. ಪ್ರತಿ ವರ್ಷ ನಾವು ಮುಂದಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮುಂದಕ್ಕೆ ಹಾಕ್ತಾ ಇರ್ತೀವಿ, ಹೋಗಕ್ ಆಗ್ತಿರಲ್ಲ. ಅಂತವ್ರಿಗೆ ನೀವು ಕೊಡುವ 100-150 ರೂಪಾಯಿಗೆ ದೇಶದ ಒಂದಿಷ್ಟು ಭಾಗ ನೋಡುವ ಅವಕಾಶ ಈ ಸಿನಿಮಾದಲ್ಲಿ ಇದೆ. ಬನ್ನಿ ದೇಶ ಸುತ್ತೋಣ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ.